ಸಿದ್ದರಾಮಯ್ಯನವರ ಸರ್ಕಾರದ ಬಿಗಿ ಆಡಳಿತ ನೋಡ್ತಾ ಇದ್ರೆ ಜನ ಹಾದಿ ಬೀದಿಯಲ್ಲಿ ನಗ್ತಾ ಇದ್ದಾರೆ. ಯಾಕೆ ಅಂದ್ರೆ ಹಾದಿ ಬೀದಿಯಲ್ಲಿ ಮಂತ್ರಿಗಳ ವಿರುದ್ಧ ಮತ್ತು ಸರ್ಕಾರದ ಆಡಳಿತದಲ್ಲಿ ಬಿಗಿ ಇಲ್ಲ ಮತ್ತು ಯಾವ ರೀತಿ ವೈಫಲ್ಯ ಆಗಿದೆ ಅಂತ ಸ್ವತಃ ಶಾಸಕರುಗಳೇ ಹಾಡಾಡಿ ನಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಇವತ್ತು ಯಾವ್ಯಾವ ಹೇಳಿಕೆಗಳು ಬಂದಿದೆ ಅಂತೆ ಜಮೀರ್ ಅಹ್ಮದ್ ಖಾನ್, ಯಾಕಂದ್ರೆ ಅವ್ರು ಭಾರಿ ದೇಶಭಕ್ತರು. ಅವರು ಈ ದೇಶ ನಮ್ದು, ಈ ದೇಶ ನಮ್ದು ಅಂತ ಆವಾಗ ಸಿಕ್ಕ ಕಡೆ ಕಣ್ಕಂಡಲ್ಲಿ ಭಾಷಣ ಮಾಡ್ತಾ ಇರ್ತಾರೆ. ಅಲ್ಲ ರೀ, ಬಡವರು ದುಡ್ಡು ತಿನ್ನೋ ದರಿದ್ರ ನನಗಂತೂ ಬಂದಿಲ್ಲ, ನಾನೇನು ಸತ್ಯ ಹರಿಶ್ಚಂದ್ರ ಅಲ್ಲ, ದೇವ್ರು ನನಗೆ ತುಂಬಾ ಕೊಟ್ಟು ಬಿಟ್ಟಿದ್ದಾನೆ. ಬಡವರ ಹಣವನ್ನ ನುಂಗಿದವ್ರಿಗೆ ಶಾಪ ತಟ್ಟುತ್ತೆ, ಅವ್ರು ಹಾಳಾಗಿ ಹೋಗ್ತಾರೆ, ಅವ್ರ ಮಕ್ಕಳಿಗೆ ಶಾಪ ತಟ್ಟುತ್ತೆ. ಒಂದು ಯಾರು ನನ್ನ ವಿರುದ್ಧ ಆರೋಪ ಮಾಡಿದಾರಲ್ಲ ಅವರು ಸರಿಯಾದಂಥ ಮಾಹಿತಿಗಳನ್ನು ಕಂಪ್ಲೇಂಟನ್ನು ಕೊಡಬೇಕು. ಕಂಪ್ಲೇಂಟ್ ಕೊಟ್ಟು ಸಾಬೀತಾದರೆ 24 ಗಂಟೆಗಳಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ, ಇಲ್ಲ 24 ಗಂಟೆಗಳಲ್ಲಿ ಕ್ರಮ ತಗೋತೀನಿ ಅಂತ ಜಮೀರ್ ಅಹ್ಮದ್ ಖಾನ್ ಇವತ್ತು ಯಾರ್ಯಾರು ವಸತಿ ಇಲಾಖೆಯಲ್ಲಿ ಹಗರಣ ನಡೆದಿದೆ, ಆರೋಪ ನಡೆದಿದೆ ಅಂತ ಮಾತಾಡ್ತಿದ್ದಾರೆ ಅವ್ರಿಗೆ ಚಾಲೆಂಜ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ರಾಜು ಕಾಗೆ ಅವರು ಇವತ್ತು ಮಾತಾಡಿದ್ದಾರೆ. ನೋಡ್ರಿ, ವಿಧಾನಸೌಧದಲ್ಲಿ ಮಂತ್ರಿಗಳಿಗೋಸ್ಕರ ಬೆಳಗ್ಗೆ 10 ಹೋಗ್ತೀನಿ, ಮಂತ್ರಿಗಳು ಸಿಗಲ್ಲ, ಜನರಿಗೂ ಸಿಗಲ್ಲ, ಶಾಸಕರಿಗೂ ಸಿಗಲ್ಲ. ಯಾಕೆ ಈ ಸರ್ಕಾರ ಆದೇಶ ಮಾಡಲ್ಲ? ಯಾವ ಸರ್ಕಾರ? ಅವ್ರದೇ ಸರ್ಕಾರ, ಬೇರೆ ಯಾರ್ದು ಸರ್ಕಾರ ಅಲ್ಲ, ಅವ್ರದೇ ಸರ್ಕಾರ, ಅವ್ರದೇ ಪಕ್ಷದ ಸರ್ಕಾರ, ಅವ್ರದೇ CM. ಅವರ ಪಕ್ಷದ CMಗೆ, ಅವರ ಪಕ್ಷದ ಆಡಳಿತಕ್ಕೆ, ಅವರ ಪಕ್ಷದ ಸರ್ಕಾರಕ್ಕೆ ಮಾಧ್ಯಮದ ಮುಂದೆ ನಿಂತು ಹೇಳ್ತಾರೆ ರಾಜು ಕಾಗೆ ಅವರು, ಒಂದು ಡೇಟ್ ಫಿಕ್ಸ್ ಮಾಡ್ರಿ, ವಾರದಲ್ಲಿ ಒಂದು ದಿನ ಫಿಕ್ಸ್ ಮಾಡ್ರಿ, ಏನ್ರಿ ಆಗಿದೆ ನಿಮಗೆ? ಶಾಸಕರು ಯಾವತ್ತು ಬರಬೇಕು, ಯಾವತ್ತು ಮಂತ್ರಿಗಳನ್ನ ಸಿಗಬೇಕು ಅಂತ ಡೇಟ್ ಫಿಕ್ಸ್ ಮಾಡಿ ಅಂತ ಹಾದಿ ಬೀದಿಯಲ್ಲಿ ಮಾತಾಡೋ ದೈನೇಸಿ ಸ್ಥಿತಿಗೆ ಈ ಕಾಂಗ್ರೆಸ್ ಪಾರ್ಟಿಯ ಶಾಸಕರು ಬಂದಿದ್ದಾರೆ. ಅಯ್ಯೋ ಪಾಪ, ಛೇ, ನಾವೇ ಬೆಟ್ರ್ ಅವ್ರಿಗಿಂತ, ಶಾಸಕರಿಗಿಂತ ಗತಿನಾ? ಹೇಳೋರು ಕೇಳೋರಿಲ್ವಾ? ಶಾಸಕರನ್ನ ಮಾತಾಡ್ಸೋರ್ ಗತಿ ಇಲ್ವಾ? ಶಾಸಕರು ಈ ರೀತಿ, ಅಯ್ಯೋ ಪಾಪ ಪಾಪ ಪಾಪ, ಛೇ 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 ಛೇ. ಜನಪ್ರತಿನಿಧಿಗಳು ಅವರು, ಜನರಿಂದ ಆಯ್ಕೆ ಆದವರು, ಜನರಿಗೆ ದನಿಗೆ ದನಿ ಆಗಬೇಕಾದವರು ಇವತ್ತು ವಾಯ್ಸ್ಲೆಸ್ ಆಗಿದ್ದಾರೆ. ಅವ್ರ ಧ್ವನಿನ ಯಾರು ಕೇಳಿಸ್ಕೊತಾ ಇಲ್ಲ. ಯಾರು ಬೇಳೂರುಕೊಪ್ಪಲ ಕೃಷ್ಣನ ಸರಿ ಇಲ್ಲ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಯಾರು ಇವರ ಜಮೀರ್ ಅಹ್ಮದ್ ಖಾನ್, ದಿಲ್ದಾರ್ ಮನುಷ್ಯ ಅವರು, ದಿಲ್ದಾರ್ ಶಾನ್ದಾರ್ ಮನುಷ್ಯ ಅವರು, ಈ ರೀತಿ ಮಾತುಗಳು. ಹಾಗಾದರೆ ಸಿದ್ದರಾಮಯ್ಯನವರ ಬಿಗಿ ಆಡಳಿತದ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್.